ಯಾಕೋ ಅಜ್ಜಿಗೆ ಮೊಟ್ಟೆ ತಂದ್ಕೊಟ್ಟಿಲ್ಲ ನೀನು? ಮಟ್ ಮಧ್ಯಾಹ್ನ ಹೋಯ್ತಾ ಇದೀವಿ. ಅಲ್ಲೇ ಜೊಲ್ ಸುರಿಸ್ತೈತ ಆಗ್ಲೇ. ನಮಗ್ ಸಿಕ್ಕಿರುವಂತ ಮೊದಲನೇ ಅತಿಥಿ ಇವ್ರೆ. ಹೆಂಗಿದ್ದೀರಾ? ಆರಾಮಾ? ಆರಾಮ್. ಗೈಸ್ ಈಗ ಅರ್ಶಿನ ಹಾಕಿದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಇದು ಏನು ಅಂತಂದರೆ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಮೈಸೂರಲ್ಲಿ ಉಳ್ಕೊಂಡಿದ್ದಲ್ಲ, ಇಲ್ಲೇ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ, ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ ಗಾಯ್ಸ್. ಏನು ಅಂತಂದರೆ ಬೀದಿ ನಾಯಿಗಳು, ಸ್ಟ್ರೀಟ್ ಡಾಗ್ಸ್ಗಳಿಗೆ ಊಟ ವಿತರಣೆ ಮಾಡೋಣ ಅಂತ. ಎಷ್ಟು ಸಿಗುತ್ತೆ ಅಷ್ಟು ಒಂದು ದಬ್ರೆ, ಈ ಕ್ವಾಂಟಿಟಿ ಇರೋ ದಬ್ರೆಯಲ್ಲಿ ಅಡಿಗೆ ಮಾಡಿ ಎಲ್ಲ ಬೀದಿ ನಾಯಿಗಳು. ಅದು ಕ್ಯಾಮ್ರಾದಲ್ಲಿ ಸ್ವಲ್ಪ ಚಿಕ್ಕದ್ ಕಾಣಿಸ್ತಾ ಇದೆ. ಅದು 40 kg ಇದು ಏನೋ ಚಿಕನ್ ಬೇಯೋ ಅಷ್ಟು ಪಾತ್ರೆ ಇದು. ಹಂಚಕ್ಕಾಗುತ್ತಾ? ಮೈಸೂರಲ್ಲಿ ಸಿಗ್ತಾವ ನಾಯಿಗಳು ಅಂತ ಯೋಚನೆ ಮಾಡ್ತಾ ಇದೀನಿ. ಯಾಕೆ ಸಿಗಲ್ಲ? ನಾನು 1 lakh ಇದೇ ತರ ಮಾಡಿದ್ದೆ. ಸೊ ಇದೇ ತರ ಮಾಡೋಣ ಅಂತ ನಮ್ಮ ಅಣ್ಣನ 1 lakh ಇದೇ ತರ ಮಾಡಿಸ್ತಾ ಇದೀವಿ. ಸಿಗ್ತವೆ, ಏನಿಲ್ಲ, ಸಿಗುತ್ತೆ. ನನಗಂತೂ ಅಡುಗೆ ಮಾಡಕ್ ಬರಲ್ಲ. ಮುತ್ತಣ್ಣ, ನಿಖಿಲ್ ಅವರು, ಮಧು ಎಲ್ಲ ಹೇಳ್ಕೊಡ್ತೀನಿ ಅಂತಂದವ್ರೆ. ಎಲ್ಲ ಸೇರ್ಕೊಂಡು ಮಾಡಿ ವಿತರಣೆ ಮಾಡ್ಬಿಟ್ಟು ಬಡಿಸ್ಬಿಡೋದೆ. ಸೊ ಇವಾಗ ಇಲ್ಲಿ ವಿನೋದಣ್ಣ ಈಗೆದಿದ್ದಾನೆ. ಟೈಮ್ ತೋರಿಸ್ತೀನಿ ಬನ್ನಿ. ಇಲ್ಲ ಸುಳ್ಳು ಹೇಳಿದ್ರೆ ಇಲ್ಲಿ ನೋಡಿ, ಕರೆಕ್ಟಾಗೆ 12 ಗಂಟೆ ಕೆಳಗಡೆ ಬಂದವನೆ. ಯಾರು? ವಿನೋದ ಬಾಯ್ಲಿ ಬಾರೋ. ಯಾಕೋ ಅಜ್ಜಿಗೆ ಮೊಟ್ಟೆ ತಂದ್ಕೊಟ್ಟಿಲ್ಲ ನೀನು? ಅಣ್ಣ ಕ್ಯಾರೆಟ್ ಕಟ್ ಮಾಡ್ತಾ ಇದಾರೆ. ಮದನ್ ಗೌಡ ಅವರು ರಕ್ತವನ್ನು ಸುರಿಸಿಕೊಂಡು ಕ್ಯಾರೆಟ್ ಅನ್ನು ಇದನ್ನು ಕಟ್ ಮಾಡುತ್ತಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಗುಂಡ ಅವರು ಪಕ್ಕದಲ್ಲೇ ಕೂತಿದ್ದಾರೆ. ಇವಾಗ ಬೋರಾಗಿ ಎದ್ದೋಗ್ತಾ ಇದಾರೆ. ನಿಶಾ ಹಾಗೂ ಸ್ವಾತಿ ಅವರು ಟ್ವಿನ್ನಿಂಗ್ ಅಲ್ಲಿ ಬಟ್ಟೆ ಹಾಕೊಂಡಿದ್ದಾರೆ. ನಾನು ನಮ್ಮಣ್ಣ ಸ್ವಲ್ಪ ಟ್ವಿನ್ನಿಂಗು. ನಿಖಿಲ್ ಅವರು ಇಲ್ಲ. ಈ ಕಡೆ ಬನ್ನಿ, ಅಜ್ಜಿ ತೋರಿಸ್ತೀನಿ. ಅಜ್ಜಿ ಹೆಂಗಿದ್ದೀರಾ? ಆರಾಮಾ? ಆರಾಮು. ಊಟಣ ಕೈ ಹುಷಾರು. ಕ್ಯಾರೆಟ್ ಎಲ್ಲ ಒಂದು ರೌಂಡ್ ಹಚ್ಚಾಗಿದೆ. ಮುತ್ತಣ್ಣವರು ಕೈ ನೋಡಿ ಗೈಸ್, ಕೈ ರಕ್ತ ಬಂತು ಅಂತ ಪ್ಲಾಸ್ಟರ್ ಹಾಕೊಂಡಿದ್ದೀನಿ. ರಕ್ತ ಸುರಿದ್ಬಿಡ್ತು ಅಂತ ಎದ್ಬಿಟ್ಟೆ. ಈಗ ಸೊಪ್ಪು ಕಟ್ ಮಾಡ್ತಾ ಇರೋ ಪ್ರೋಗ್ರಾಮ್ ನಡೀತಿದೆ ಇಲ್ಲಿ. ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸ್. ನಾನು ಅಡುಗೆ ಮಾಡೋಕ್ಕೆ ನಿಶಾ ಹೇಳ್ಕೊಡ್ಬೇಕು. ನೀನೇ ಅಡುಗೆ ಮಾಡೋದು. ಅಲ್ಲೊಂದು ದೊಡ್ಡ ಇತ್ತಂದು ಈ ಇಕ್ಲಾ ನೀನೇ ತಿರುಗಿಸ್ಬೇಕು ಫುಲ್ ಎಲ್ಲ ರೋಸ್ಟ್ ಆದ್ಮೇಲೆ. ಈಗೆಲ್ಲ ಚಿಕನ್ ರೆಡಿ ಮಾಡ್ಕೊತಾ ಇದೀವಿ. ಚಿಕನ್ ತೊಳಿತಾ ಇದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಡುಗೆ ಸ್ಟಾರ್ಟ್ ಆಗ್ತಿದೆ. ನಮ್ಮ ಮುತ್ತಣ್ಣ ಅಡುಗೆ ಮಾಡೋಕ್ಕೆ ಮಾಡ್ತಾರೆ. ನಿಖಿಲ್ ಅವರು ಎಲ್ಲರೂ ಇದ್ದಾರೆ. ಅಡುಗೆ ಮಾಡಿ ನಾಯಿಗಳಿಗೆ ಹಾಕೋಣ. ಮುತ್ತಣ್ಣ, ಇದು ನಿಮ್ಮ ಏರಿಯಾ, ನಾಯಿಗಳನ್ನ ನೀವೇ ಹುಡುಕ್ಬೇಕು. ಬನ್ನಿ ಹುಡ್ಕೋಣ. ಆಯ್ತು ಗೈಸ್, ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ಬೆಂಕಿ ಹಚ್ಚಿದ್ದಾರೆ ಗೈಸ್, ಒಲೆ ಹಚ್ಚಿದ್ದಾರೆ. ಇದೇನು ಹೌದಾ? ಚಳಿಗೆ ಅಂತಾನೆ ಕ್ಯಾಂಪ್ ಫೈರ್ ಹಾಕಿದೀವಿ ನಿಶಾ. ಕೆಲವೇ ಕ್ಷಣಗಳಲ್ಲಿ ಕ್ಯಾಂಪ್ ಫೈರ್ ಆನ್ ಆಗುತ್ತೆ. ಇಷ್ಟು ದೊಡ್ಡ ದಬ್ರೆಯಲ್ಲಿ ಈಗ ಚಿಕನ್ ಹಾಕಿ ನಾಯಿ ಮರಿಗಳಿಗೆ, ಬೀದಿ ನಾಯಿಗಳಿಗೆ ಎಲ್ಲರಿಗೂ ಊಟ ವಿತರಣೆ. ಕೆಂಪುಗುಂಡ ಇಲ್ಲಿ ನಿಮ್ಗೋಸ್ಕರ ಮಾಡ್ತಾ ಇರೋದು. ಹುಡುಕ ಬನ್ನಿ ಅವ್ರನ್ನ. ಹೌದಾ? ಒಂದು ಸ್ಟಿಕ್ ಇಟ್ಕೊಬಿಡು. ಮುತ್ತಣ್ಣ ಏನನ್ಸ್ತಿದೆ? ನನ್ನ 1 ಲಕ್ಷ ಸಬ್ಸ್ಕ್ರೈಬರ್ಗೋಸ್ಕರ ಏನಾರ ಹೇಳಿ. ಕಂಗ್ರಾಟ್ಸ್ ಅಷ್ಟೇ, ಒಂದೇ ಪದದಲ್ಲಿ ಮುಗಿದೋಯ್ತು.
ಒಳ್ಳೇದಾಗಿ. ನನ್ನ ವಿಡಿಯೋದಲ್ಲಿ ನಾನು ಹಾಕ್ಬೇಕು ಮೊದಲು ಎಲ್ಲ ಇವರೇ ಮಾಡ್ಕೊಡ್ತಾ ಇದಾರೆ ಗೈಸ್. ನನಗೆ ಮಾಡಕ್ ಬರಲ್ಲ ಅಡುಗೆ ಅಂತ. ಚಿಕನ್ ಹಾಕಿ ನೀವು. ಓಕೆ, ಮೇನ್ ರೆಸಿಪಿ ನಾನು ಹಾಕ್ತೀನಿ. ಬೆಂದಿದೆ ಗೈಸ್. ಈಗ ಮದನಣ್ಣ ಕಡಿತಾ ಇದೆ. ಚಿಕನ್ ಹಾಕ್ತಾ ಇದ್ದಾರೆ. ನಾಯಿಗಳಿಗೆ ಯಾವುದೇ ತರ ಮಸಾಲೆ ಗಿಸಾಲೆ ಏನು ಹಾಕಂಗಿಲ್ಲ, ಉಪ್ಪು ಮಸಾಲೆ ಗಿಸಾಲೆ ಏನು ಹಾಕಂಗಿಲ್ಲ. ಪ್ಲೈನ್ ವೈಟ್ ದಮ್ ಬಿರಿಯಾನಿ ಮಾಡ್ಕೊಡ್ತಾ ಇದೀನಿ ಇವತ್ತು ಅವ್ರಿಗೆ. ವೆಜಿಟೇಬಲ್ಸ್ ಬಟ್ ನಾಯಿಗಳು ಕೇಳ್ತವೆ ರುಚಿ ರುಚಿಯಾಗಿ ನಮ್ ತರಾನೇ. ಬಟ್ ಕೊಡಂಗಿಲ್ಲ, ಹೈಜಿನಿಕ್ ಆಗಿ ಮಸಾಲೆ ಗಿಸಾಲೆ ಹಾಕಂಗಿಲ್ಲ ಅಂತ. ಸೊಪ್ಪು ಸದೆ ಎಲ್ಲ ಹಾಕಿ ಕೊಡ್ತಾ ಇದೀವಿ. ಸೊಪ್ಪು ಸದೆ ತರಕಾರಿ, ಒಂಥರ ಉಪ್ಸಾರು, ಒಂಥರ ಚಿಕನ್ ಬಿರಿಯಾನಿ. ಸೊಪ್ಪು ಈಗ್ಲೇ ಹಾಕಿದ್ರೆ ಇದಾಗುತ್ತದ. ರೈಸ್ ಹಾಕಿದ್ಮೇಲೆ ತಿರ್ಸ ಕಷ್ಟ. ಈಗ ಅರ್ಶಿನ ಹಾಕಿದೀವಿ. ಏನಾದ್ರು ಬ್ಯಾಕ್ಟೀರಿಯಾಸ್ ಏನಾದ್ರು ಇದ್ರೆ ಸತ್ತೋಗ್ಬಿಡ್ಲಿ ಅಂತ. ನಾವು ಮಾಡಿದಕ್ಕಿನ್ನ ದೊಡ್ಡದಲ್ಲ ಇದು. ಹೌದಾ? ರೈಸ್ ತೊಳಿತಾ ಇದೀವಿ ಪೈಪಲ್ಲಿ ನೀರು ಹಿಡ್ಕೊಂಡು. ತೊಳೆದ್ಬಿಟ್ಟು ಈಗ ಚಿಕನ್ ಆಗ್ಲೇ ಬೆಂದಿರ್ಬೇಕು ನಿಮಿಷ. ಬೆಂದೈತೆ ಸಾಕು, ಜಾಸ್ತಿ ಬೇಯಿಸ್ಬೇಡಿ. ಚಿಕನ್ ಎಲ್ಲ ನೀರು ಕುತ್ಕೊಂತೈತೆ ಗೈಸ್. ಇನ್ನು ರೈಸ್ ಹಾಕ್ಬಿಟ್ಟು ನಾನು ಹೇಳ್ದಂಗೆ ಮಾಡಿ. ಹೌದಾ? ಓಕೆ ನಿಮಿಷ, ಹೇಳ್ದಂಗೆ ಮಾಡ್ತೀವಿ. ನೀನು ಬಂದ್ಬಿಟ್ಟು ಅಲ್ಲಿ ನಾಯಿಗೆಲ್ಲ ಹಾಕ್ಬೇಕು. ಗುಡ್ಡನ್ನು ಕರ್ಕೊಂಡು ಹೋಗೋದು ಫಸ್ಟ್. ಅವಕ್ಕೆ ಟೇಸ್ಟ್ ಕೊಡ್ಸೋದು ನಿಮ್ಮೆರಡು ಗಂಡು ಮಕ್ಳುಗಳಿಗೆ. ಹುಷಾರು. ಪಾಲಕ್ ಸೊಪ್ಪು. ಪಾಲಕ್ ಅದು ಪಾಲಕ್ ಅಲ್ಲ, ಪಾಲಕ್ ಸೊಪ್ಪು ಹಾಕ್ತಾ ಇದೀವಿ ಗೈಸ್. ಈಗ ವಿಲೇಜ್ ಕುಕಿಂಗ್ ವಿಡಿಯೋ ತರ ರೆಸಿಪಿ. ದಮ್ ಕೊಟ್ರೆ ಎಷ್ಟೊತ್ತು? ಹಾಫ್ ಅನ್ ಅವರ್ ಬಿಟ್ಟು ಬರೋಣ. ಅವಾಗವಾಗ ಇದು ಹಾಕ್ಬಿಟ್ಟು ಬಸಿತಾ ಇರ್ಬೇಕು. ಆಮೇಲೆ 2 ಅವರ್ ಆರಿಸ್ಬೇಕು. ಬಿಸಿ ಬಿಸಿ ತಿನ್ನಂಗಿಲ್ವಲ್ಲ. ಸಂಜೆ ಆಯ್ತದೆ ಕರೆಕ್ಟ್ ಟೈಮು. ಅವರೆಲ್ಲ ಮೀಟ್ ಮಾಡೋ ಟೈಮು ಫ್ರೆಂಡ್ಸ್ ಮಾಡ್ಕೊಂಡಿರ್ಲಿ. ಸಂಜೆ ಸ್ನಾಕ್ಸ್ ಹೋಗೋಣ. ನಮ್ಮ ಅಜ್ಜಿ ನೋಡ್ತಾ ಐತೆ. ನಮ್ಮ ಅಜ್ಜಿಗೆ ಸ್ವಲ್ಪ ಎತ್ತಿಟ್ಬಿಡಿ. ನಿಂಗೊಂಚೂರು ಈಗ ಯಾಕವ ಇವು ಫ್ರಿಜ್ಜಲ್ಲಿ ಇಡಕ್ಕೆ. ಗೈಸ್ ದಮ್ ಕೊಟ್ಟು ಈಗ ಎತ್ತಿದೀವಿ. ಹೆಂಗ್ ಬಂದಿದೆ ನೋಡೋಣ. ಯಪ್ಪ ಕರೆಕ್ಟಾಗಿದೆ ನೋಡ್ಬೋದು. ರೈಸು ಕರೆಕ್ಟಾಗಿ ಬಂದಿದೆ ರೈಸ್. ಈಗ ಪ್ರೋಸೆಸ್ ಏನು ಅಂತಂದರೆ, ನಾವು ದಮ್ ಕೊಟ್ಟು ಮಾಡಿರೋ ಬಿರಿಯಾನಿನ ಆರ್ಸೋಕ್ಕೆ ಹಾಕ್ತಾ ಇದ್ದೀವಿ ಗೈಸ್. ಬಿಸಿ ಬಿಸಿ ಕೊಡೋಂಗಿಲ್ಲ, ಬಾಯಿ ಸುಡುತ್ತಂತೆ. ಇದು ವಿತೌಟ್ ಮಸಾಲೆ ಏನು ಇಲ್ದೇ ಪ್ಲೈನ್ ದಮ್ ಬಿರಿಯಾನಿ ಮಾಡಿರೋದು. ಯಾಕೋ ಚಿಕನೇ ಜಾಸ್ತಿ ಆಯಿತು ಅನಿಸ್ತಾ ಇದೆ. ನೈಸ್. ನೋಡುವ, ಎಲ್ಲ ನೀಟಾಗಿ ಆರಿಸ್ಬಿಟ್ಟು ಇನ್ನೂ ಒಂದು 2 ಅವರ್ ಆಗುತ್ತೆ. ನೀಟಾಗಿ ಆರಿಸಾದ್ಮೇಲೆ ತಗೋಗಿ ಈಗ ಕಾರ್ಗೆ ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 2 ಆಗಿದೆ. ಫುಲ್ ಫಿಲ್ ಮಾಡ್ಕೊಂಡು ತಗೋಗ್ತಾ ಇದ್ದೀವಿ. ದೊಡ್ಡ ಎಕ್ಸಿಲ್ ಇನ್ನೂ 2 ಆಗ್ಬೋದು ಈ ಥರದ್ದು. ಪ್ಲಾಸ್ಟಿಕ್ ಪ್ಲೇಟ್ ಬೇಡ ಅಂದ್ಬಿಟ್ಟು ಊಟದೆಲ್ಲ ತೊಗೊಂಡಿದ್ದೀವಿ. ಊಟದೆಲ್ಲ ಇಲ್ಲಿ ಬರ್ಸೋಣ ಅಂದ್ಬಿಟ್ಟು ನೋಡೋಣ ನಾಯಿಗಳು ಸಿಗ್ತಾವ ಸಿಗಲ್ವಾ ಅಂತ. ಮಟ್ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಏನಿಲ್ಲ, 4 ಗಂಟೆ ಆಯಿತು. ಇನ್ನೇನು ಊಟದ ಟೈಮ್, ಸ್ನ್ಯಾಕ್ಸ್ ಟೈಮು. ಹೋಗೋಣ. ಹೋಗ್ಬಿಟ್ಟು ಫಸ್ಟ್ ಇದನ್ನ ವಿತರಣೆ ಮಾಡಿಬಿಟ್ಟು ಫಸ್ಟ್ ತಿಂದಂಗೆ ಸಿಗಲ್ವ ಗುಂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಅಣ್ಣ ತಮ್ಮದಿರ್ಗಂತೂ ಹಾಕಕ್ ಹೋಯ್ತಾ ಇದೀವಿ. ನೀನು ತಿನ್ಕೊಬಿಡು. ಫಸ್ಟ್ ನೀನೇ ಪ್ರಯೋಗ ಮಾಡು. ಬಾ ಬಾ ಓಡ್ಬಿಡ್ತಾನೆ ಕಚ್ಚಕ್ಕೆ. ಅಲ್ಲೇ ಜೊಲ್ ಸುರಿಸ್ತೈತೆ ಆಗ್ಲೇ.
ನಮಗ್ ಸಿಕ್ಕಿರುವಂತ ಮೊದಲನೇ ಅತಿಥಿ ಇವರೇ. ಅದು ಹುಡ್ಗ, ಇದು ಹುಡ್ಗಿ. ನಾವು ಇದೇ ಸ್ಪಾಟ್ ಅಲ್ಲಿ ಫಸ್ಟ್ ಹಾಕಿದ್ದು. ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಇಡು, ದೂರ ಇಡು, ಒಟ್ಟಿಗೆ ಇಡ್ಬೇಡಿ. ಹಲೋ ಬಮ್ಮ ಯಾಕಮ್ಮ ಎಲ್ಲ ನಿಮ್ ಮಕ್ಳು? ಅಲ್ಲೊಂದ್ ಬರ್ತೈತ್ ನೋಡು. ಗೈಸ್ ಅಲ್ಲಿ ಇಟ್ಟಿದ್ದೀವಿ, ಓಡೋಡಿ ಬರ್ತಿದೆ ಸ್ಮೆಲ್ಗೆ. ಅಲ್ಲಿಂದ ಇಲ್ಲಿ ಗಂಟೆ ಹುಡ್ಕೊಂಬಂದಿದೆ ನೋಡೋಣ ಅಲ್ಲಿಗೆ ಕರೆಕ್ಟಾಗಿ ಹೋಗುತ್ತಾ ಅಂತ. ವಾವ್, ಎಲ್ಲವೂ ಕುಂಟುತ್ತಾ ಇದಾವೆ. ಏನಕ್ಕೆ ಅಲ್ಲೊಂದು ಹೋಯ್ತು? ಬಾ 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 ಬಾ, ಇಲ್ಲಿ ಒಂದು. ಇಷ್ಟು ಜನ ಇದ್ದಾರೆ ಇಲ್ಲಿ, 5 ಜನ ಇದ್ದಾರೆ. 5 ಜನಕ್ಕೆ ಇಲ್ಲಿ ತುಂಬುತ್ತಾ ಇದ್ದಾರೆ. ಊಟ ಹಾಕಿ ಅಂದ್ರೆ ಅವೇ ಜಗಳ ಆಡ್ತಾವೆ ತಿನ್ನಕ್ಕೆ. ಜಗಳ ಆಡ್ಸಿತ್ತು, ಒಂದು ರೌಂಡ್ ಫೈಟ್ ಮಾಡ್ಸಿದ್ವಿ, ಎಲ್ಲಾರು ಸರೌಂಡ್ ಆದ್ರು. 10-15 ನಾಯಿ ಸಿಕ್ತಾವ ನಮ್ಗೆ. ಆ ನಾಯಿ ಇಲ್ಲಿ ಬಾತು ನೋಡಿ, ಇಲ್ಲಿ ಬಂದು ತಿಂತ ಅಂಶ ತಿಂತ ಐತೆ ಎರಡು. ಗೈಸ್ ಮಿಷನ್ ಕಂಪ್ಲೀಟ್ ಆಗಿ 4 ಬೋಸಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು ರೌಂಡ್ ಹೋಗಿ ಫಿಲ್ ಮಾಡ್ಕೊಂಡು ಬಂದು ಈಗೆಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಭಕ್ತಾದಿಗಳು ಹೆಂಗೆ ತಿಂತಾ ಇದ್ದಾರೆ ನೋಡಿ, ಖುಷಿ ಗೈಸ್. ಏನೋ ಒಂದು ಒಳ್ಳೇದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.